ಯವ್ವ ಆಶೀರ್ವಾದ ಮಾಡ್ಬೇ. ಹ್ಞೂನ್ರಪ್ಪ, ಆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ನಮ್ಮ ಆಶೀರ್ವಾದ ಯಾವಾಗಿದ್ರೂ ನಿಮ್ಮೆಲ್ಲರ ಮೇಲೆ ಇರ್ತೈತಿ. ಸತಿಪತಿಗಳು ಹಿಂಗೆ ಕೂಡಿ 100 ವರ್ಷ ಸಂತೋಷವಾಗಿ ಬಾಳ್ರಿ. ಯವ್ವ ಕಾಲು ಅನ್ನಕತ್ತಿದ್ದಲ್ವೇ, ಕಮ್ಮಿ ಆಗೈತನ? ಹ್ಞೂ ಯಪ್ಪ, ಕಮ್ಮಾಗೈತೆ. ವಯಸ್ಸಾದವಲ್ಲ, ಹಂಗೆ ದಿನ ಒಂದು ಏನರ ಇದ್ದದ್ದನ. ಯಾಕ ಅವನ ಹೊಟ್ಟೆಗಿದ್ದಾಗಿಂದನೂ ಇಬ್ರು ಕೂಡೆ ಅದಾವ. ಇಬ್ರು ಕೂಡೆ ಹುಟ್ಟೆ, ಇಬ್ರು ಕೂಡೆ ಬೆಳೆದ, ಇಬ್ರು ದೊಡ್ಡವರಾಗಿ ಒಂದ ಮನೆಗೆ ಇಬ್ರು ಸಸ್ತ್ಯರಾಗಿ ಬಂದ ಇಷ್ಟು ವರ್ಷ ಎಲ್ಲ ಜೀವನ ಮಾಡಿದೆವು. ನಾನು ಏನೋ ಒಂದು ಕೆಟ್ಟ ಗಳಿಗ್ಯಾಗ ನಿನ್ನ ಮೇಲೆ ನ್ಯಾಯ ಅದು ಮಾಡೀನಿ. ಅದನ್ನೆಲ್ಲ ಮರೆತ ಕ್ಷಮಿಸ್ಬಿಡುವ. ಇನ್ಮೇಲೆ ಮೊದ್ಲಿನಂಗೆ ಚಂದಗೆ ಇರುನು. ಅಯ್ಯಪ್ಪರಕ್ಕ, ಎಂಥ ಮಾತು ಹೇಳಿದಿ. ನನ್ನ ತಂಗಿ ಹಿಂಗ್ಯಾಕೆ ಮಾಡತ್ತೋ, ಏನು ದುರ್ಗೋನ್ ಬ್ಯಾನಾಗಿತ್ತು ಇದಕ್ಕಂತ ಹೇಳಿ ಗನ ಚಿಂತೆ ಆಗಿಬಿಟ್ಟಿತ್ತವ ನನಗೆ. ನೀ ಇಷ್ಟು ಹೇಳಿದೆಲ್ಲ ನನಗೆ ಜಗತ್ತಾಗ ಎದ್ದಟ್ಟು ಖುಷಿ ಆತು ಬಿಡು. ಅಲ್ಲ, ಮದುವೆ ಆದಾಗಿಂದ ಇಲ್ಲಿ ಮಠ ನಾನು ನಮ್ಮ ನಡು ಒಂದಿನಾನು ಭೇದ ಭಾವ ಬಂದಿಲ್ಲ. ನಾ ಹೆಚ್ಚ ನೀ ಕಮ್ಮಿ ಅಂತ ಒಂದಿನ ಬಡ್ದಾಡಿಲ್ಲ. ಹಿಂಗ್ಯಾಕೆ ಮಾಡಕತ್ತಲ್ಲ ನನ್ನ ತಂಗಿ ಅಂತ ದಿಗ್ಲ ಹಿಡ್ದಿತ್ತು ನೋಡಿ ನನಗೆ. ಈಗ ನೀ ಇಷ್ಟು ಹೇಳಿದೆಲ್ಲ ನನಗೆ ಗನ ಸಂತೋಷ ಆತು ಬಿಡು. ಹ್ಞೂ ಆಯ್ತ, ಏನೋ ಆಗಿದ್ದಾಗಿ ಹೋತು. ಇನ್ಮೇಲೆ ಹೊಟ್ಟೆ ಬಡ್ದಾಡೋದು ಬೇಡ, ಮತ್ತೆ ಚಂದಗೆ ಇರೋಣ. ಅಯ್ಯ ತಂಗಿ, ನೀ ಹೇಳ್ಬೇಕನ್ನ ನನಗದನ್ನ. ನನಗರ ನಿನ್ನ ಮಾತು ಕೇಳಿ ಹಾಲು ಕುಡ್ದಟ್ಟು ಸಂತೋಷ ಆತವ. ಇನ್ಮೇಲೆ ಮೊದ್ಲು ಹೆಂಗಿದ್ದು ಹಂಗೆ ಇರೋನ್ ತಂಗಿ. ಏನ್ರಿ ಇವತ್ತು ನಮ್ಮದು ಮದುವೆ ವಾರ್ಷಿಕೋತ್ಸವ, ನಮಗಿಬ್ಬರಿಗೆ ಏನು ತಂದಿರಿ? ಅಲ್ಲ ಮಾರಾಯ, ಮೊನ್ನೆರ ಸೀರೆ ತಗೊಂಬಂದು ಕೊಟ್ಟನಲ್ಲ ಎಲ್ಲರಿಗೂ, ಮತ್ ಇವತ್ತು ಬ್ಯಾರೆ ಕೊಡಿಸ್ಬೇಕನ? ಹ್ಞೂನ್ರಿ, ಮತ್ತೆ ಅಲ್ಲ, ಎಲ್ಲರೂ ತಮ್ಮ ಹೆಂಡತಿಗಳನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಹೋಟೆಲ್ಕ ಅಲ್ಲೇ ಇಲ್ಲೇ ಸುತ್ತಾಡಕ ಕರ್ಕೊಂಡು ಹೋಗುದಿಲ್ಲೇನ್ರಿ? ಕರ್ಕೊಂಡು ಹೋಗಿ ಬರುವಾಗ ಸೀರೆ ಬಂಗಾರ ಕೊಡಿಸ್ಕೊಂಡ್ ಬರುದಿಲ್ಲೇನ್ರಿ? ಹಂಗ ನಮಗೂ ಕೊಡಿಸ್ತೀರೇನೋ ಅಂತ ಮಾಡಿದ್ದು ರೀ. ಹೋಗೋ ಮಾರಾಯ, ಮೊದಲೆಲ್ಲ ಎಲ್ಲಿತ್ತಿದ್ದು? ಯಾವ ವರ್ಷ ನಾವು ನಮ್ಮ ಮದ್ವೆ ಆದ ದಿನ ಅಂತ ಹೇಳಿ ಎಲ್ಲಾರ ಅಡ್ಡಾಡಕ್ ಹೋಗಿದ್ದವು, ಏನಾರ ತಗೊಂಡ್ಬಂದವು. ಹಂಗೆಲ್ಲ ಎಂದೂ ಆಚರಣೆ ಮಾಡೇ ಇಲ್ಲಲ್ಲ. ಅವಾಗೇನೋ ಮಾಡಿಲ್ಲ ಬಿಡ್ರಿ. ಆದ್ರೆ ಈಗೆಲ್ಲ ಕಾಲ್ ಬದಲಾಗೈತಿ. ಈಗೆಲ್ಲರೂ ಆಚರಣೆ ಮಾಡ್ತಾರು, ನಾವು ಮಾಡ್ತಿದ್ದೀವ್ರಿ. ಯಾರ ಮಾಡುದನ್ನ ನೋಡಿ ನಾವು ಮಾಡಬಾರ್ದು. ನಮ್ಮ ಆಚರಣೆಗಳು ಇದ್ರೆ ನಾವು ಮಾಡ್ಬೇಕು. ಮಂದಿ ಮಾಡ್ತಾರ ಬಾ ಅಂತ ಹೇಳಿ ನಾವು ಮಾಡೋದು ಏನ್ ಚಂದ? ಮಾತೆತ್ತಿರಿ, ಇದನ್ನೊಂದು ಹೇಳ್ತೀರಿ ನೋಡ್ರಿ. ಮಂದಿ ಮಾಡ್ತಾರಂತ ನಾವು ಮಾಡಬಾರ್ದು ಅಂತ ಹೇಳಿ ನಿಮ್ಮ ಮಾತು ಕೇಳಿ ನಾವು ಸುಮ್ಮನೆ ಆಗುದು. ಆತ್ ಬಿಡ್ರಿ, ಈಗಂತೂ ಎಲ್ಲಿ ಹೋಗುದು ಬೇಡ, ಏನು ಕೊಡಿಸೋದು ಬೇಡ. ನೀವು ಮೊನ್ನೆ ಸೀರೆ ತಂದಿರಲ್ಲ, ಅವ್ರ ಮ್ಯಾಗ ಮುಗಿಸ್ಬಿಡ್ತಾವಂತ. ಮತ್ತ ನಿಮ್ಮ ಪಾದ ಪೂಜಾರ ಮಾಡ್ತಾವು, ನಿಂದಿರ್ರಿ. ಏನೇನು ಪಾದ ಪೂಜನ? ಅಯ್ಯೋ, ನನಗೀಗ ಊರಿಗೆ ಹೋಗಕ್ಕ ತಡ ಆಕತಿ. ನಾ ಸ್ವಲ್ಪ ಹೋಗಿ ಬರ್ತೇನೆ ತಗೋ, ಆಮೇಲೆ ಬೇಕಾದ್ರೆ ನೋಡೋಣಂತ. ಅಯ್ಯ, ಅದೇನ ಭಾಳೊತ್ತಾಗುದಿಲ್ರಿ. ಪಾದ ಪೂಜೆ ಅನ್ನಕರ ಎಷ್ಟೊತ್ತ ನಾವು ಲಗುನ ಮಾಡ್ತೇವಂತ. ಗಿರಿಜಕ್ಕ ಏನೋ ಶಿವಿ ಅಡಿಗೆ ಮಾಡಕತ್ತಾಳು. ಪಟ ಪಟ ಪೂಜಾ ಮುಗಿಸ್ಕೊಂಡ ಶಿವಿ ಅಡಿಗೆ ಉಂಡಾರ ಹೋಗಿ ಬಿಡಂತ್ರಿ. ನಿಮ್ಮನ್ನ ಯಾರು ತಡಿದಿಲ್ಲ. ಅಲ್ಲ ಮಾರಾಯರ, ನನಗ ಊರಿಗೆ ಹೋಗಕ್ಕ ತಡ ಆಕತಿ. ಲಘು ಮುಗಿಬೇಕಲ್ಲ ನಿಮ್ ಪೂಜೆ. ಏನ್ ಭಾಳೊತ್ತಾಗುದಿಲ್ರಿ, ನೀವು ಬಂದ ಕುಂತಾರ ಕುಂದಿರ್ರಿ. ಇಕ್ಕ ಅವ್ರು ಹೋದ್ಗಿದಾರು, ಅವ್ರನ್ನ ಕರೆದ ಇಲ್ಲೇ ನಿಂದ್ರಿಸ್ಕೊ. ನಾವು ಹೋದಾಕೆ ಪೂಜೆ ತಗೊಂಡಕ್ಕೆ ಬಂದ್ಬಿಡ್ತಾನಂತ. ಹೂ ಬರಕ್ಕ, ಹೋಗಿ ಬಿಡ್ಬಾ. ನಾ ಅವ್ರನ್ನ ಹೋಗ್ಲಂಗ್ ನೋಡ್ಕೋತಾನಂತ. ಯವ್ವ, ಏನ್ ಬೇ ಇವ್ರ ಪಾದ ಪೂಜೆ ಅನ್ನಕತ್ತಾರಲ್ಲ? ಅಯ್ಯ, ಮಾಡಿಸ್ಕೊ ಯಪ್ಪ. ಏನೋ ಆಸೆ ಪಡಕತ್ತಾವು, ಮಾಡಿಸ್ಕೊ. ಹ್ಮ್ ಆತ್ ಬಿಡ್ಬೆ. ಏನ್ರಿ, ಬರ್ರಿ ಹಂಗಾರ್ದ ಈ ಕಡೆ ಕುಂದ್ರ ಬರ್ರಿ. ಹ್ಞೂ ಬನ್ನಿ ಬನ್ನಿ. ಅಯ್ಯರಿ, ನಿಂತಿರಿಲ್ಲ, ನೀವೆಲ್ಲಿ ಹೊಂಟಿರಿ? ಎಲ್ಲಿ ಹೋಗ್ಲೇ ಮಾರಾಯ, ಹೊಲ್ಕೊಂಡೇನೆ. ಅಯ್ಯ, ನಿಮ್ ಹೊಲಾನ ಬರೀ ಹೊಲ 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 ಅಂತ ಅಲ್ಲೇ ಒಂದ್ ಮನಿ ಮಾಡ್ಕೊಂಡು ಇದ್ದು ಬಿಡ್ರತ್ತಾಗಿ. ಮನಿಗೆ ಬರಾಕನ ಹೋಗ್ಬೇಡ್ರಿ ಎದಕ್ಕೂ. ನನಗೂ ಅಲ್ಲಿಂದ ಇಲ್ಲಿಗೆ ಅಡ್ಡಾಡಿ ಬ್ಯಾಸರ ಆಗೈತೆ. ಸುಮ್ ಅಲ್ಲೇ ಒಂದು ತಗಡಿನ ಮನಿ ಎಲ್ಲ ಮಾಡ್ಬೇಕಂತ ವಿಚಾರ ಮಾಡಿದಾನೆ ನಾನು. ಸಡ್ಲ ಬಿಟ್ರೆ ಅದನ್ನು ಮಾಡೋರನ್ನ ನೀವು. ಈಗ ಮನಿಗೆ ಹತ್ತುದಿಲ್ಲ, ಇನ್ನು ಅಲ್ಲಟ ಮನಿ ಆತಂದ್ರೆ ಮುಗಿದು ಹೋತ. ಅತ್ ಮನಿ ಹೆಂಡತಿ ಮಕ್ಕಳು ಎಲ್ಲರೂ ಅದಾರ ಅನ್ನೋದನ್ನ ಮರ್ತ ಬಿಡ್ತಾರೇನೋ. ಸರಿ ಸರಿ ಆತ್ ಬಿಡು. ಎದಕ್ ಕರೆದ್ ನಿಂದ್ರಿಸಿದಿ ಹೊಂಟಾವನ್ನ ಅದನ್ನ ಹೇಳಿ ಮೊದಲು. ಅಲ್ಲಿ ನೋಡ್ರಿ ಅಂದಿಟ್ಟ ಹೊಳ್ಳಿ. ಮಾವಾರ್ದು ಅತ್ತಿಯರ್ದು ಇವತ್ತ ಆನಿವರ್ಸರಿ ರೀ. ಅದಕ್ಕೆ ಮಾವಾರ ಕಾಲಿಂದು ಪಾದ ಪೂಜೆ ಮಾಡಕತ್ತಾರು. ನೋಡ್ರಿ ಒಂದಿಟ, ನೋಡಿ ಕಲ್ಕೋರಿ. ಹೌದಲ್ಲ? ಅಲ್ಲ, ಪಾದ ಪೂಜೆ ಮಾಡೋದನ್ನ ನೋಡೆ ನೀ ಕಲ್ಕೋಬೇಕ, ನಾ ಏನ್ ಕಲ್ಕೋದು? ಅಲ್ಲ, ಅವ್ರಿಬ್ರು ಕೂಡ ಅಪ್ಪನ ಕಾಲ್ ಪೂಜೆ ಮಾಡೋದನ್ನ ನೋಡೆ ನೀ ಕಲ್ಕೋಬೇಕು. ನಾ ಏನ್ ನೋಡಿ ಕಲ್ಕೋದು? ನೀ ಕಲ್ಕೋ ಮೊದಲು. ಗಂಡಕ್ಕೆ ಹೆಂಗ ಗೌರವ ಕೊಡ್ಬೇಕು, ಹೆಂಗ ಮರ್ಯಾದೆ ಕೊಡ್ಬೇಕು ಅನ್ನೋದನ್ನೆಲ್ಲ. ಹಂಗ ಅದ್ಯಾಕೆ ಹಂಗಿದ್ಯಾಕೆ ಹಿಂಗಂತ ಜುಟ್ ನ್ಯಾಯನ ಮಾಡ್ತಿ. ಬರ್ರಿವಾ, ಯಾಕ್ರಿ ನಾ ನಿಮಗೆ ಎಂದು ಏನ ಕಾಳಜಿ ಮಾಡಿಲ್ಲೋ, ಮರ್ಯಾದೆ ಕೊಟ್ಟಿಲ್ಲೋ, ಗೌರವ ತೋರಿಸಿಲ್ಲೋ? 4 ಮಂದ್ಯಾಗ ನಿಂತಾಗ ರೀ ಅಂತ ಹೇಳಿ ನಿಮಗೆ ಎಷ್ಟು ಚಂದ ಮರ್ಯಾದೆ ಕೊಟ್ಟು ಕರಿತಾನು. ನನ್ನ ಗಂಡ ಅಂತ ಹೇಳಿ ನಿಮ್ಮ ಮೇಲೆ ಜೀವಾನ ಇಟ್ಕೊಂಡನ. ಅಷ್ಟೆಲ್ಲ ಮಾಡಿರನು ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲಲ್ಲ. ಮತ್ತು ಮರ್ಯಾದೆ ಕೊಡ್ಲ
ಅವ್ರಲ್ಲ ಹಂಗಾತು ಹಿಂಗಾತು ಅಂತ ಬರೇ ನನ್ನ ಮೇಲೆ ಅಪವಾದ ಇಡ್ತೀರಿ. ನೋಡ್ರಿ ನೀವು ನೋಡಿ ಕಲ್ಕೋರಿ. ನೀವು ಒಂದಿಟ ಇಬ್ರು ಅತ್ತಿಗಳು ಎಷ್ಟು ನ್ಯಾಯ ಮಾಡಿರನು, ಎಷ್ಟು ಇದನ್ನ ಮಾಡಿರನು, ಮಾವಾರು ಒಂದಿನ ಒಂದು ಮಾತು ಅನ್ನೋದಿಲ್ಲ ಅವ್ರಿಗೆ. ಇಬ್ಬರನ್ನು ಹೆಂಗ್ ಸಂಭಾಳಿಸ್ಕೊಂಡು ಹೋಗಾರ. ನೀವು ನಾ ಒಬ್ಬಕ್ಕಿದ್ದ ಸಂಭಾಳ್ಸಕ್ ಆಗವತ್ ನಿಮ್ಗೆ. ಇನ್ನೇನಾರ ಇಬ್ಬರನ್ನದು ಮಾಡ್ಕೊಂಡಿದ್ರೆ ಮುಗ್ದ ಹೋದ್ರಿ ಕತಿ. ನನಗೂ ಒಮ್ಮೆ ಅದ ಅನಸ್ತತಿ. ಇನ್ನೊಬ್ಬರನ್ನ ಮದ್ವಿ ಮಾಡ್ಕೊಂಡಿದ್ರ ನೀ ಒಬ್ಬಕ್ಕೆ ನ್ಯಾಯ ಮಾಡ್ಕೊಂತ ಹೋಗಲ್ಯಾಕ ಅಕ್ಯಾರ ಚಲೋ ಇರ್ತಿರ್ಲಿಲ್ಲ ನಿಂಬಲ್ಲಿ. ಏನ್ ಮಾಡ್ಲಿ ಈಗಾರ ಏನ್ ಕಾಲ್ ಮಿಂಚಿಲ್ಲ, ಸುಮ್ನ ಇನ್ನೊಂದ್ ಮದ್ವಿ ಮಾಡ್ಕೊಂಡ್ಬಿಡ್ಲೆ ನಾನು. ಇನ್ನೊಂದ್ ಮದ್ವೆ ಮಾಡ್ಕೋತೀರಿ ಅಕಟಕಟ. ನನ್ ಕಿವಿಯಿಂದ ಎಂತೆಂತ ಮಾತು ಕೇಳಕತ್ತನ್ ನಾನು. ಹೋಗಿ ಹೋಗಿ ನನ್ನಂತ ಬಂಗಾರ ಕಪ್ಪರ್ ಗೊಂಬಿ ಅಂತ ಹೆಂಡತಿನ ಬಿಟ್ಕಾರ ಇನ್ನೊಂದ್ ಮದ್ವೆ ಆಗೋ ಆಸೆ ಐತ್ರ ನಿಮಗೆ? ಹಾಗೆ ಬಿಡ್ರಿ ಹಂಗಾರ, ನಾನು ನೋಡೇ ಬಿಡ್ತಾನು. ಹಾಗೆ ಬಿಡ್ರಿ. ನೀವು ಏನಾರ ಇನ್ನೊಂದ್ ಮದ್ವೆ ಆಗಿ ಅಕ್ಕಿನ ಏನ್ರ ಮನಿಗ್ ಕರ್ಕೊಂಡ್ ಬಂದ್ರಿ ಅಂದ್ರ ಅಲ್ಲೇ ಬಾಗಲಾಗನ ಆಕಿ ಕೈಯ ಕಾಲ ಲಟ್ ಲಟ್ ಅಂತ ಮುರಿದ ಕಾರ್ ಒಗದ ಅಲ್ಲೇ ಬಾಗಲಿಂದನ ಜುಕ್ಲಾ ಹಿಡಿದು ಹೇಳ್ಕೊಂತ ದರ ದರ ಹೇಳ್ಕೊಂಡು ಹೋಗಿ ಹೊರಗೆ ಹಾಕಿ ಬಂದ್ಬಿಡ್ತಾನೆ ಆಕಿನ. ಅದ್ ಹೆಂಗ್ ಮಾಡ್ಕೊಂಬರ್ತೇವೆ ಮಾಡ್ಕೊಂಬರ್ರಿ ನೋಡೋಣ. ಅದನ ಮರಯ್ಯ, ಇದ ಅಂಜಿಕೆಗೆನೆ ನಾನು ಇನ್ನೊಂದ್ ಮದ್ವಿ ಮಾಡ್ಕೊಳಕ್ ಹೋಗಿಲ್ಲ. ಎಲ್ಲಿ ಉಸಾಬರಿ ಮದ್ವಿ ಮಾಡ್ಕೊಂಡ್ ಬನ್ನಿ ಅಂದ್ರ ಆ ಹೆಣ್ಮಗಳ ಪರಿಸ್ಥಿತಿ ಏನಕ್ಕತಿ ಓ ಯಾರಿಗ್ ಗೊತ್ತ. ಒಬ್ರು ಹೆಣ್ಮಗಳ ಜೀವನ ಹಾಳಾಕತ್ತಂತ ಬಿಟ್ಟಿರಿ ಅಂದ್ರ ಏನ್ರಿ ನಿಮ್ ಮಾತಿನ ಅರ್ಥ? ನಾ ಏನಾರ ನಿಮ್ಗ ಅಡ್ಗೋಡ್ಯಾಗಿರ್ಲಿಲ್ಲ ಅಂದ್ರ ನೀವ್ ಇನ್ನೊಂದು ಮದ್ವಿ ಮಾಡ್ಕೊಂಡೇ ಬಿಡವ್ರಿ ಹಂಗಾರ. ಮತ್ತ ಸಿಕ್ ಚಾನ್ಸ ಯಾರ ಬಿಡ್ತಾರನ? ಅಮ್ಮರಿ ಅಮ್ಮರಿ ನೋಡ್ರಿ ನೀವ ಒಂದಿಟ ನಿಮ್ಮ ಮೊಮ್ಮಗನ ಮನಸ್ನ್ಯಾಗ ಎಷ್ಟು ಕೆಟ್ಟ ವಿಚಾರ ಅದಾವಂತ ನೋಡ್ರಿ ನೀವು ಒಂದಿಟ. ಅಯ್ಯ ಉತ್ಸವ ನಿನ್ನ ಬಿಟ್ಟ ಅವ ಯಾಕೆ ಬೇರೆದವ್ರನ್ನ ಮದ್ವೆ ಅಕ್ಕನು? ಏನೋ ನೀನು ನಕಲಿ ಮಾಡಿದೆ ಅಂತ ಹೇಳಿ ಅವು ನಕಲಿ ಮಾಡಕತ್ತಾನು. ಹುಚ್ಚನ ಬಿಡ, ಅಷ್ಟಕ್ಕೆಲ್ಲ ಅಳತಾರು. ಇಲ್ರಿ ಅಮ್ಮರಿ ಅವ್ರು ಮಾತಾಡೋದು ನೋಡಿರಿಲ್ರಿ ಎಷ್ಟು ಚಂದ ಮಾತಾಡಕತ್ತಾರ್ರಿ. ನನಗಂತೂ ಗ್ಯಾರಂಟಿ ಆತ್ರಿ ಇವ್ರು ನನ್ ಬಿಟ್ಟ ಇನ್ನೊಂದು ಮದ್ವೆ ಮಾಡ್ಕೊಂಡು ಬರ್ತಾರ ಅನ್ನೋದು ನನಗಂತೂ ಗ್ಯಾರಂಟಿ ಆತ್ರಿ ಅಮ್ಮರಿ. ಯಪ್ಪ ನೀನಾರ ಎದಕ್ ಕಾಡ್ತಿ ಅಕ್ಕಿನ? ನೋಡ್ಬಿ ಮತ್ತ ಬರೇ ನನ್ ಜೊತೆ ಜಗಳ ಮಾಡಕ ಬರ್ತಾಳು. ನಾನಾರ ಎಷ್ಟಂತ ಜಗಳ ಮಾಡ್ಕೋ ಅಂತ ಹಿಂಗ ಇರ್ಲಿ, ಪ್ರೀತಿಯಿಂದ ಕಾಳಜಿ ತೋರಿಸಿ ನೋಡ್ಕೊಳ್ಳೋ ಅಂತ ಹೆಂಡತಿನ ನಾನು ಮದ್ವಿ ಮಾಡ್ಕೊಂಡ್ ಬಂದ್ಬಿಡ್ತಾನೆ. ಇವ್ರು ಎಷ್ಟು ಧೈರ್ಯಲೆ ಮಾತಾಡತಾರಂದ್ರ ಇವ್ರು ಏನೋ ಗದ್ಲ ನಡೆಸಿ ಬಿಟ್ಟಾರ್ರಿ ಅಮ್ಮರಿ. ನೋಡ್ರಿ ನಾ ಇರಾಕಾಗ್ಲಿ, ನಾ ಜೀವಂತ ಇರಾಕಾಗ್ಲಿ ಇನ್ನೊಂದ್ ಮದ್ವಿ ಮಾಡ್ಕೊಂಡ್ ಬರ್ತಾನ ಅನ್ನಕತ್ತಿರಲ್ಲ, ಬಂದ ಬಿಡ್ರಿ ನೋಡೋಣ ಅದೇನಕ್ಕತ್ತೋ ಹಾಗೆ ಬಿಡ್ಲ್ರಿ. ನಾನು ಇವತ್ತನ ನಮ್ಮ ಅಪ್ಪಾಗ ನಮ್ಮ ಅವ್ವಾಗ ಕರೆಸ್ತೇನ್ರಿ, ಹಿರಿಯರ್ನ ಕೂಡಿಸ್ತಾನೋ ಅದೇನಕ್ಕತ್ತೋ ಹಾಗೆ ಬಿಡ್ಲ್ರಿ. ಆಯ್ತು ಮೊದಲ ಹಿರಿಯರ್ನ ಕೂಡಿಸು, ನಾ ಅಷ್ಟೊತ್ತಾಗ್ಲೇ ಹೊಲಕ್ ಹೋಗಿ ಬರ್ತಾನಂತ. ಅಯ್ಯ ಕೂಡಿಸ್ತಾನ ಬಿಡ್ರಿ ಕೂಡಿಸ್ತಾನ. ನೀವೇದಕ್ಕೆ ಹೊಲಕ್ಕೆ ಹೋಗ್ತೀರಿ? ಅಂಜಕಾರ ಹೊಲ್ದಾಗ ಹೋಗಿ ಅಡಿಕೊಂಡ್ ಕೂತ್ ಬಿಡವ್ರೇನ್ರಿ? ಇಲ್ಲೇ ಇರ್ರಿ ನೀವು ಮನ್ಯಾಗನ. ಈಗಿಂದ ಈಗ ಕರೆಸ್ತೇನ್ರಿ ನಮ್ಮಪ್ಪ ಅವ್ನ ಹಿರಿಯರ್ನ ಕರ್ಕೊಂಬಾ ಅಂತ ಹೇಳಿ. ಏನ್ ನ್ಯಾಯ ತಮ್ಮ ನಿಮ್ದು? ಒಂದಿಟ ಸಮಾಧಾನ ಮಾಡಕಿನ. ನೋಡ್ಬೇ ಅಮ್ಮ ಹಂಗಾರ ಹೆಂಗ್ ಮಾತಿಗೆ ಮಾತು ಎದುರು ಉತ್ತರ ಕೊಟ್ಕೊಂತ ಜಗಳಕ್ಕ ತಂದು ನಿಂದ್ರಿಸ್ತಾಳದನ್ನ. ಹೌದ್ರಿ, ನಾ ಜಗಳ ಗಂಟಿ, ನಾ ಬಾಳ ಕೆಟ್ಟದನು, ನಾ ವಟ ವಟ ಮಾತಾಡ್ತಾನು, ನಾ ಚಲೋನೇ ಇಲ್ಲ. ನಾ ನಿಮ್ಗ ಹೇಂತಿ ಆಗೋದು ನಿಮ್ಗೆ ಇಷ್ಟಾನೇ ಇರಾಕಿಲ್ಲ. ಈಗೂ ನಾ ನಿಮ್ಗೆ ಇಷ್ಟಾನೇ ಇಲ್ಲ. ಏನ್ರಿ ಈಗ ನೀವು ಬೇರೆ ಮದ್ವೆ ಹಾಕ್ಯಾರಲ್ಲ, ಹೋಗ್ರಿ ಆಗೋಗ್ರಿ. ನಾ ಜಗಳ ಮಾಡಿದ್ದಕ್ಕರ ನಿಮ್ಮ ಮನಸ್ಸಿನಾಗಿರೋ ಆಸೆ ಹೊರಗೆ ಬಂತ. ನಿಮಗೆ ಮದುವೆ ಆಗ್ಬೇಕನ್ನೋ ಆಸೆ ಐತೆ ಅನ್ನೋದು ಇಲ್ಲಾಂದ್ರೆ ನನಗೆ ಗೊತ್ತಾಗಿರ್ಕಿಲ್ಲ. ಈಗೇನ್ರಿ ನೀವು ಮದುವೆ ಆಗ್ಬೇಕಲ್ಲ, ಹೋಗ್ರಿ ಆಗೋಗ್ರಿ. ನಾ ಏನು ನನ್ನ ಜೀವನ ಏನಕ್ಕತ್ತೋ ನಾನು ನೋಡ್ಕೋತೇನಂತ. ಅಯ್ಯ ಹುಚ್ಚಿ, ಏನದು ಸಣ್ಣ ಹುಡ್ಕೋರಂಗ ಮಾತಿಗೆ ಸಿಟ್ ಮಾಡ್ಕೋದು, ಮಾತಿಗೆ ಹೇಳೋದು. ಏನ್ ನೀಯರ ಅಲ್ಲ, ನೀನ್ ಬಿಟ್ಟ ನಾ ಯಾರನ್ನಾರ ಮದ್ವೆ ಹಾಕಣ್ಣ? ನೀನ ಇನ್ನೊಬ್ರನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿರಿನ ಅಂತ ಅಂದಿ, ಅದಕ್ಕೆ ನಾನು ಬೇಕಂತ ನಿನಗೆ ನಕಲಿ ಮಾಡೀನಿ. ಅಷ್ಟಕ್ಕನ ಹಿಂಗ ಅಳ್ಕೊಂತ ನಿಂದಿರ್ತಾರನ ಯಾರ? ಏನಿಲ್ಲ ತಗೋರಿ, ನೀವೇನ್ ಸಮಾಧಾನ ಮಾಡಕ್ ಬರ್ಬೇಡ್ರಿ ನನ್ನ. ನೋಡು ಹಂಗೆಲ್ಲ ಹುಚ್ಚಿ ಹಂಗ ವಿಚಾರ ಮಾಡಬಾರ್ದು, ಸುಮ್ಮಿರ್. ಅಲ್ಲ ನಾವು ಹುಟ್ಟಿದಾಗಿಂದನೂ ನಾವ ಇಬ್ರು ಗಂಡ ಹೆಂಡತಿ ಅಂತ ನಿಶ್ಚಯ ಮಾಡಿಸೇ ಮದ್ವೆ ಮಾಡಿಸಿದಾರ ನಮ್ಮನ್. ಅವಾಗಿಂದ ಇಲ್ಲಿ ಮಠ ನಾವು ಜೀವನ ಮಾಡ್ಕೊಂತ ಬಂದೇವಿ. ಅಂತದ್ರಾಗ ನಾ ಏನ್ರ ಬೇರೆ ವಿಚಾರ ಮಾಡ್ತಾನಂತ ನಿಂಗೆ ಹೆಂಗ ಅನಸ್ತತಿ? ಅನ್ಸೋದಿಲ್ಲ ಬಿಡ್ರಿ. ಆದ್ರೂ ಏನಾದ್ರೂ ಹೋದ್ರು ಗಂಡ ಹೆಂಡತಿ ಅಂದ್ಮೇಲೆ ಒಬ್ರಿಗೊಬ್ರಿಗೆ ನಂಬಿಕೆ ಇರ್ಬೇಕು. ನನ್ ಮೇಲೆ ನಿನಗ ನಂಬಿಕೆ ಇಲ್ಲ ನಂಗಾರ? ಯಾರ್ದವ್ರು ಹೇಳಿದವ್ರು ನಂಬಿಕೆ ಇಲ್ಲ ಅಂತ ಹೇಳಿ ನನಗ ನನ್ನ ಮೇಲಿನ್ಕಿಂತ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಿಗೆ ಐತ್ರಿ. ಹುಚ್ಚಿ ಇವ್ರು ಹುಚ್ಚಿ, ಇಷ್ಟೆಲ್ಲ ನಂಬಿಕೆ ಇದ್ಕೊಂಡನು ಮತ್ ಸುಮ್ಮನೆ ನ್ಯಾಯ ಮಾಡುದನ? ಬಾ ಅಪ್ಪ ಅವಾಗ ಕಡೆಯಿಂದ ಆಶೀರ್ವಾದ ತಗೊಂಡಂತ ಆತನ ನಿಮ್ಮಿಬ್ಬರದು ಪೂಜಾ ಇನ್ನಾರ ಬಿಡ್ತೀರೇನ ನನ್ನ? ಮಾವಾರಿ ಅಲ್ಲೇ ಶಾವಿಗೆ ಪಾಯಸ ಮಾಡಿದೇನ್ರಿ, ನಿಮ್ಗೆ ಊಟಕ್ಕೆ ತಂದು ಕೊಡ್ತೇನೆ, ಊಟ ಮಾಡಿ ಆಮೇಲೆ ಹೋಗುಂತ್ರಿ ಅಂತ್ರಿ. ಯಪ್ಪ ಆಶೀರ್ವಾದ ಮಾಡ್ರಿ ನಮಗ. ಆತಪ್ಪ, ಎಲ್ಲ ಗುರು ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ನಿಮ್ಮ ಮೇಲೆ ಇರ್ಲಿ. ನೂರು ಕಾಲ ಸಂತೋಷವಾಗಿ ಬಾಳ್ರಿ. ನಮ್ಮ ಸಂಸಾರ ಆನಂದದ ಸಾಗರ.